ಭಕ್ತಿ ಸಂಭ್ರಮದ ಸಂಗಮ ಕೊಕಟ್ನೂರಿನಲ್ಲಿ ವಿಜೃಂಭಣೆಯ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆ. ಬೆಳಗಾವಿ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿರುವ ಅಥಣಿ ತಾಲೂಕಿನ ಸುಪ್ರಸಿದ್ಧ ಕೊಕಟ್ನೂರು ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆಯು ಭಕ್ತಿಭಾವ ಸಂಭ್ರಮ ಮತ್ತು ಸಂಪ್ರದಾಯಗಳ ಸಂಗಮವಾಗಿ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಜಾತ್ರೆಯ 4ನೇ ದಿನದ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅಗ್ನಿ ಹಾಯುವ ಪವಿತ್ರ ಕಾರ್ಯಕ್ರಮ ಅತ್ಯಂತ ಭಕ್ತಿಭಾವದಿಂದ ನೆರವೇರಿತು. ಬೆಳಗಿನ ಜಾವ 5 ಗಂಟೆಗೆ ದೇವಿಯ ಜಗದ ಮನೆಯಿಂದ ಶ್ರೀ ಯಲ್ಲಮ್ಮ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಅಲಂಕರಿಸಿ ಭವ್ಯ ಮೆರವಣಿಗೆಯ ಮೂಲಕ ಜೋಗುಳಬಾವಿಯ ಸತ್ಯವ್ವನ ದೇವಸ್ಥಾನಕ್ಕೆ ಕರೆತರಲಾಯಿತು. ಅಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಿದ ನಂತರ ಮೆರವಣಿಗೆಯ ದೇಸಾಯಿವಾಡೆಗೆ ತಲುಪಿತು. ದೇಸಾಯಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ದೇವಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬುವ ಸಂಪ್ರದಾಯವನ್ನು ಭಕ್ತಿಭಾವದಿಂದ ನೆರವೇರಿಸಿದರು. ನಂತರ ದೇವಿಯ ಮೂರ್ತಿಯನ್ನು ಅರ್ಚಕರ ಮನೆಗೆ ಕರೆತರಲಾಗಿದ್ದು, ಪೂಜಾ ವಿಧಿವಿಧಾನಗಳ ಬಳಿಕ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಮೆರವಣಿಗೆಯ ಮೂಲಕ ಆಗಮಿಸಲಾಯಿತು. ದೇವಾಲಯದಲ್ಲಿ ದೇವಿಗೆ ಅಭಿಷೇಕ, ವಿಶೇಷ ಪೂಜೆಗಳು ಸಂಪ್ರದಾಯಬದ್ಧವಾಗಿ ನೆರವೇರಿದವು. ಪ್ರತಿ ವರ್ಷದಂತೆ ಈ ವರ್ಷ ಯಲ್ಲಮ್ಮ ದೇವಿ ಜಾತ್ರೆಯು ಪರಂಪರೆಯ ಧಾರ್ಮಿಕ ಆಚರಣೆಗಳೊಂದಿಗೆ ಶಿಸ್ತಿನಿಂದ ಭಕ್ತಿ ಮತ್ತು ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಕರ್ನಾಟಕ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರದಿಂದ ಅಪಾರ ಜನಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಐತಿಹಾಸಿಕ ಧಾರ್ಮಿಕ ಪರಂಪರೆಯನ್ನು ಪೀಳಿಗೆಗಳಿಂದ ಮುಂದುವರಿಸಿಕೊಂಡು ಹೋಗುತ್ತಿರುವ ದೃಶ್ಯವು ಜಾತ್ರೆಯಲ್ಲಿ ವಿಶೇಷವಾಗಿ ಮನಸೆಳೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಶಾಮರಾವ್ ಪೂಜಾರಿ, ಅರ್ಜುನ್ ಪೂಜಾರಿ, ಪ್ರಭಾಕರ್ ಚೌಹಾಣ್, ಬಾಳ್ ಸಾಹೇಬ್ ಪೂಜಾರಿ, ಬಾಪುಗೌಡ ಬುಲ್ಗೌಡ್, ಮಹಾದೇವ್ ಚೌಹಾಣ್, ಅಪ್ಪು ನಾಯಕ್, ಧ್ರುವರಾಜ್ ಚೌಹಾಣ್, ಪ್ರವೀಣ್ ಪಾಟನ್ಕರ್, ಸೋನ್ಕರ್ ಸೇರಿದಂತೆ ಹಲವಾರು ಪ್ರಮುಖ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ವಿಠ್ಠಲ್ ಕೋಕಾಟೆ. ಅಲಂಕಾರಿಕ ವಿವಿಧ ಕಲರ್ಗಳಲ್ಲಿ ಫ್ಯಾನ್ಸಿ ಐಟಮ್ಗಳು, ಅಲಂಕಾರಿಕ ವಸ್ತುಗಳು ಇವೆ. ಏರ್ ಪಿನ್ಗಳು, ಕ್ಲಿಪ್ಗಳು, ಬನಾನಾ ಕ್ಲಿಪ್ಗಳು, ಕ್ಲಚ್ ಕ್ಲಿಪ್ಗಳು, ಕೀ ಚೈನ್ಗಳು, ಡಿಸ್ಕೋ ರಬ್ಬರ್ಗಳು, ಐದಿತರಗಳು, ಅನೇಕ शिखरावर नारळ टाकू नका. चोरांपासून सावध राहा.